ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆಲ್ರಿಗೂ ಗೊತ್ತಾಗಿದೆ, ಟೈಟಲ್ ನೋಡಿರ್ತೀರಾ. ಹೌದು, ಇವತ್ತು ನಾನು ನನ್ನ ಯೂಟ್ಯೂಬ್ ಜರ್ನಿಯನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ತುಂಬ ಹಿಂದೆನೇ ಮಾಡಬೇಕಾಗಿತ್ತು ಈ ವಿಡಿಯೋ. ಸೆಪ್ಟೆಂಬರ್ ಮಂತಲ್ಲೇ ಮಾಡಬೇಕಾಗಿತ್ತು. ಸೆಪ್ಟೆಂಬರ್ ಮಂತ್ಗೆ 1 ಇಯರ್ ಆಯಿತು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಆವಾಗಲೇ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ತುಂಬ ಜನ ನಂಗೆ ಮೆಸೇಜ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ಸಿಸ್ಟರ್ ನಿಮ್ಮದು ಯೂಟ್ಯೂಬ್ ಜರ್ನಿದು ವಿಡಿಯೋ ಮಾಡಿ ಅಂತ ಹೇಳಿ. ಆ್ಯಂಡ್ ನಾನು ಕೂಡ ಅಂದ್ಕೊಂಡಿದ್ದೆ ವಿಡಿಯೋ ಮಾಡಬೇಕಂತ, ಬಟ್ ಮಾಡೋಕ್ಕಾಗಿಲ್ಲ ಅಷ್ಟೇ. ಸೊ ಫೈನಲಿ ನೀವೆಲ್ಲರೂ ರಿಕ್ವೆಸ್ಟ್ ಮಾಡಿದ್ದು ಮತ್ತು ನಾನು ಅಂದ್ಕೊಂಡಿದ್ದು ನನ್ನ ಯೂಟ್ಯೂಬ್ ಜರ್ನಿನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಜರ್ನಿನಲ್ಲಿ ಇಂಟ್ರೆಸ್ಟಿಂಗ್ ಏನಪ್ಪ ಅಂತಂದರೆ, ನಾನು ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ, ನನಗೆ ಇನ್ಸ್ಪಿರೇಷನ್ ಯಾರು, ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಏನು, ನಾನು ಇದನ್ನು ಮಾಡ್ತೀನಿ ಅಂದಾಗ ನನ್ನ ಹಸ್ಬೆಂಡ್ ರಿಯಾಕ್ಷನ್ ಯಾವ ಥರ ಇತ್ತು, ಮತ್ತು ನನ್ನ ಫೇವ್ರೆಟ್ ಯೂಟ್ಯೂಬರ್ ಯಾರು, ನಾನು ಯಾವ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೆ, ನನಗೆ ಯಾವ ಯೂಟ್ಯೂಬ್ ಚಾನಲ್ ಇನ್ಸ್ಪಿರೇಷನ್ ತೊಗೊಂಡೆ ಅಂತೆಲ್ಲ ನಿಮ್ಮ ಹತ್ರ ಹೇಳ್ತೀನಿ. ಆ್ಯಂಡ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ. ಆ್ಯಂಡ್ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೇಟ್ ಮಾಡೋದು ಬೇಡ, ತುಂಬ ಲೇಟ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ನಾನು ಆಲ್ರೆಡಿ ವಿಡಿಯೋ ಸ್ಟಾರ್ಟ್ ಮಾಡಿ 2-3 ಸಲ ಟೇಕ್ ಆಯಿತು. 2-3 ಟೇಕ್ ಯಾಕಾಯಿತು ಅಂತಂದರೆ, ಪಾಪು ಎದ್ದಿಲ್ಲ ಅವಾಗ, ಅವಳನ್ನ ಇಟ್ಕೊಂಡು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಏನು ಮಾಡಿದೆ ಅಂದರೆ, ಮೊಬೈಲ್ ಆಫ್ ಮಾಡಿಬಿಟ್ಟು ಅವಳನ್ನ ಮಲಗಿಸ್ಬಿಟ್ಟು ಫಸ್ಟು, ಆಮೇಲೆ ವಿಡಿಯೋ ಮಾಡೋಣ ಅಂಥೇಳಿ ಮಲಗಿಸಿದ್ದೀನಿ. ಪಾಪು ತೊಡೆ ಮೇಲೆ ಮಲ್ಕೊಂಡಿದ್ದಾಳೆ. ಕೆಳಗಡೆ ಮಲಗಿಸಿದ್ರೆ ಅಳ್ತಾಳೆ, ಅದಕ್ಕೆ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದೀನಿ. ಯಾರು ಏನು ಅನ್ಕೋಬೇಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಯಾವ ಥರ ಅಂತ ಹೇಳ್ಬಿಡ್ತೀನಿ. ನನಗೆ ಮೊದಲಿಂದನೂ ಕುಕ್ಕಿಂಗ್ ಅಂದರೆ ತುಂಬ ಇಂಟ್ರೆಸ್ಟು. ಕುಕ್ಕಿಂಗು ತುಂಬ ಇಷ್ಟ ನನಗೆ. ಅದರಲ್ಲಿ ಹೊಸ ರೆಸಿಪಿಗಳನ್ನ ಟ್ರೈ ಮಾಡೋದು ತುಂಬ ಇಷ್ಟ ನನಗೆ. ನಾನ್ ವೆಜ್ ಎಲ್ಲ ಚೆನ್ನಾಗಿ ಮಾಡ್ತೀನಿ ನಾನು. ಅಂದರೆ ಬೇರೆಯವ್ರು ತಿಂದಿರೋರು ಹೇಳಿರೋರು, ಹಾಗೆ ನನ್ನ ಹಸ್ಬೆಂಡು, ನನಗೆ ಗೊತ್ತಿರೋದ ಪ್ರಕಾರ ನಾನು ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀನಿ. ಮತ್ತು ಬೇರೆಯವ್ರು ಕೂಡ ಒಪಿನಿಯನ್ ಅದೇನೇ, ಚೆನ್ನಾಗಿ ಮಾಡ್ತೀರಾ ಅಡುಗೆ, ಎಲ್ಲ ಅಡುಗೆನೂ ಚೆನ್ನಾಗಿ ಮಾಡ್ತೀರಾ ಅಂತ, ವೆಜ್ಜು ನಾನ್ ವೆಜ್ ಎಲ್ಲ ಚೆನ್ನಾಗಿ ಮಾಡ್ತೀರಾ ಅಂತ. ಅದರಲ್ಲಿ ನಾನ್ ವೆಜ್ ಸ್ವಲ್ಪ ಸ್ಪೆಷಲಾಗಿ ಚೆನ್ನಾಗಿ ಮಾಡ್ತೀನಿ. ಎಲ್ಲರೂ ಹೇಳ್ತಾರೆ ಆ ಥರ, ನನಗೂ ಗೊತ್ತಿದೆ. ನಮ್ಮ ಮನೆಗೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಅವಾಗ ಊಟಕ್ಕೆ ಬರೋರು. ನಾವಿನ್ನು ಆವಾಗ ಕುವೆಂಪು ನಗರ ಮನೆಯಲ್ಲೇ ಇದ್ವಿ, 2019 ಅವಾಗ. ಒಂದಿನ ಏನೋ ಬರ್ತ್ಡೇ ಸೆಲೆಬ್ರೇಷನೋ ಅಥವಾ ಏನು ಅಂತ ಗೊತ್ತಿಲ್ಲ ನನಗೆ, ಅಂದರೆ ವೆಡ್ಡಿಂಗ್ ಆ್ಯನಿವರ್ಸರಿ ಇರ್ಬೋದು ಅನಿಸುತ್ತೆ. ನಮ್ಮ ಮನೆಗೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಊಟಕ್ಕೆ. ಅದರಲ್ಲಿ ಒಬ್ಬರು ರವಿ ಅಣ್ಣ ಅಂತ, ನಮ್ಮ ಅಣ್ಣ ಅವರು, ನಮ್ಮ ಅಣ್ಣನ ಹೆಸರೇನೆ ಅವರು ರವಿ ಅಂತಾನೆ. ನಾವು ಯಾವ ಥರ ಅಂದರೆ ಸ್ವಂತ ಅಣ್ಣ ತಂಗಿ ಥರನೇ ಇರೋದು. ಅವರು ಅಷ್ಟೇ. ಅವರು ಒಂದಿನ ಹೇಳಿದ್ರು ನನಗೆ, ಅಂದರೆ ಯಾವಾಗಲೂ ರೇಗಿಸ್ತಾ ಇರ್ತಾರೆ ಸುಮ್ಮನೆ, ಅವಾಗ ಸುಮ್ಮನೆ ಮಾಮೂಲಿ ಗೊತ್ತಲ್ವ, ರೇಗಿಸ್ತಿರ್ತಾರೆ. ಊಟಕ್ಕೆ ಅವ್ರು ಚಿಕನ್ ತಿನ್ನಲ್ಲ ಅಂತ ಹೇಳಿದ್ರಲ್ಲ ಅಂತ, ಏನು ಮಾಡೋದು ಅನ್ಬೇಕಾದ್ರೆ ಫ್ರಿಡ್ಜಲ್ಲಿ ನಾನು ಹೀರೆಕಾಯಿ ತಂಬಳಿ ಮಾಡಿಟ್ಟಿದ್ದೆ. ರೆಸಿಪಿ ಶೇರ್ ಮಾಡಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅವ್ರು ಕೇಳಿದ್ರು, ಚಂದು ನಾನು ಚಿಕನ್ ತಿನ್ನಲ್ಲ ಅಲ್ವಾ, ನನಗೆ ಚಿಕನ್ ಬೇಡ, ಬೇರೆ ಏನಾದರೂ ಕೊಡು ಅಂದರು. ಸರಿ, ಏನಾದರೂ ಅರ್ಜೆಂಟಿಗೆ ಅಡುಗೆ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಬೇಡ ಪಾಪು, ಆಗ ನನ್ನ ಮಗ ಚಿಕ್ಕವನು, ಇನ್ನು 1 ವರ್ಷದ ಮಗ ಅವನು. ಮಗು ಇಟ್ಕೊಂಡು ಏನು ಮಾಡ್ತೀಯಾ, ಏನಾದರೂ ಇದ್ದರೆ ಮೊಸರು ಕೊಟ್ಬಿಡಪ್ಪ ಸಾಕು ನನಗೆ ಅಂತಂದರು. ಅಣ್ಣ ತಂಬುಳಿ ಇದೆ, ಊಟ ಮಾಡ್ತೀರಾ ಅಂತಂದೆ. ಏನು ತಂಬುಳಿ ಅಂದರೆ, ಹೀರೆಕಾಯಲ್ಲಿ ಮಾಡಿದ್ದೀನಿ ಅಂದೆ. ಅಯ್ಯೋ ಹೆಂಗಿರ್ತದೋ ಏನೋ ಅಂತ ಅಂದರು. ಊಟ ಮಾಡಿ ಅಣ್ಣ ಅಂತ ಹಾಕ್ಕೊಟ್ಟೆ. ಅದು ಹೆಚ್ಚು ಕಮ್ಮಿ ಇಷ್ಟು ದಪ್ಪ ಪಾತ್ರೆಯಲ್ಲಿ ತುಂಬ ಇತ್ತು. ಅವರೆಲ್ಲರ ಫ್ರೆಂಡ್ಸ್ ಎಲ್ಲ ನಾನ್ ವೆಜ್ಜು ಫ್ರೈ ಎಲ್ಲ ಮಾಡ್ಕೊಂಡು, ಚಿಕನ್ನು ಕಬಾಬ್ ಎಲ್ಲ ಮಾಡ್ಕೊಂಡು ತಿಂತಾಯಿದ್ರು. ಅವ್ರಿಗೆ ತೊಗೊಂಡೋಗಿ ಕೊಟ್ಟಿದ್ದೆ. ಇವರು ರವಿ ಅಣ್ಣ ನನಗೆ ಒಂದು ಸ್ವಲ್ಪ ರೈಸ್ ಹಾಕು ಅಂತೇಳಿ ಹಾಕಿಸ್ಕೊಂಡು ಊಟ ಮಾಡಿದ್ರು. ಅವ್ರಿಗೆ ಇಷ್ಟ ಆಗ್ಬಿಟ್ಟಿದೆ. ಆ ಪಾತ್ರೆನೇ ಎತ್ಕೊಂಡೋಗ್ಬಿಟ್ಟು ಎಲ್ಲರೂ ಊಟ ಮಾಡಿ ಚೆನ್ನಾಗಿದೆ ಇದು ಅಂತ ಕೊಟ್ಟರು. ಆಲ್ಮೋಸ್ಟ್ ಎಲ್ಲರೂ, ನಮ್ಮ ಮನೆಗೆ ಎಷ್ಟು ಜನ ಬಂದಿದ್ರು ಗೆಸ್ಟು, ಎಲ್ಲರೂ ಹಾಕೊಂಡು ತಿಂದು ಖಾಲಿ ಮಾಡಿಬಿಟ್ರು. ತುಂಬ ಚೆನ್ನಾಗಿದೆ, ಟೇಸ್ಟ್ ಸಖತ್ತಾಗಿದೆ ಅಂತ 1-2-3 ಜನ ರೆಸಿಪಿ ಕೂಡ ಕೇಳಿದ್ಬಿಟ್ಟು ತೊಗೊಂಡ್ರು. ಚೆನ್ನಾಗಿದೆ ಅಂತ ಹೇಳಿದ್ರು. ಅವಾಗ ರವಿ ಅಣ್ಣ ನನಗೆ ಸುಮ್ಮನೆ, ನೋಡು ಎಲ್ಲನೂ ಪುರಾಣ ಮಾತಾಡ್ತೀಯಾ, ಒಂದು ಯೂಟ್ಯೂಬ್ ಚಾನಲ್ ಮಾಡೋಕ್ಕಾಗಲ್ವ ನಿನಗೆ, ಮಾಡು, ಎಂತೆಂಥವರೆಲ್ಲ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಕುಕ್ಕಿಂಗಲ್ಲಿ ಅದು ಇದು ಮಾಡ್ತಾರೆ, ಅವೆಲ್ಲ ಟ್ರೈ ಮಾಡಿದ್ರೆ ಚೆನ್ನಾಗೇ ಬರಲ್ಲ, ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ಯಾ, ಒಂದು ಕುಕ್ಕಿಂಗ್ ಚಾನಲ್ ಮಾಡು, ಈ ಬ್ಯಾಚುಲರ್ಸ್ಗಳಿಗೆ, ಹೊಸದಾಗಿ ಮದುವೆ ಆಗಿರೋರಿಗೆ, ಅಡುಗೆನೇ ಮಾಡೋಕ್ಕೆ ಬರಲ್ಲ ಅನ್ನೋರಿಗೆಲ್ಲ ಹೆಲ್ಪ್ ಆಗುತ್ತೆ, ಒಂದು ಕುಕ್ಕಿಂಗ್ ಚಾನಲ್ ಮಾಡು ಚಂದು ಅಂತ ಅಂದರು. ನಾನೇನೋ ತಮಾಷೆಗೆ ಹೇಳ್ತಾರೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಅವತ್ತು. ಅದಾದಮೇಲೆ ಇನ್ನೂ ಒಂದಿನ ಅದೇ ಹೇಳಿದ್ರು. ಇನ್ನೊಂದು ದಿನ ಏನೋ ಪಲಾವ್ ಮಾಡಿದ್ದೆ ನಾನು.
ಆಲೂ ಚಟ್ನಿ ಪಲಾವ್ ಅಂತ ಮಾಡಿದೆ. ಇನ್ನದು ರೆಸಿಪಿ ಶೇರ್ ಮಾಡಿಲ್ಲ, ಮಾಡ್ತೀನಿ. ಅದನ್ನು ತಿಂದ್ಬಿಟ್ಟಾಗ ಅಂದರು, ನೀನು ಮಾಡಲ್ಲ ಬಿಡು, ಬರೀ ನೀನು ನಿನ್ನ ಗಂಡ ಮಕ್ಕಳು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡಿದ್ರೆ ಸಾಕು ಅಂತ ಸುಮ್ಮನೆ ರೇಗಿಸಿದ್ರು. ನನ್ನ ಹಸ್ಬೆಂಡ್ ಹತ್ರ ಕೇಳಿದೆ, ನನ್ನ ಚಾನಲ್ ಸ್ಟಾರ್ಟ್ ಮಾಡಬೇಕು ಈ ಥರ ರವೇಣ ಎಲ್ಲರೂ. ಆಮೇಲೆ ನನ್ನ ತಂಗಿನೂ ತುಂಬ ಫೋರ್ಸ್ ಮಾಡೋಳು, ಅಕ್ಕ ಎಷ್ಟು ಚೆನ್ನಾಗಿ ಅಡುಗೆ ಎಲ್ಲ ಮಾಡ್ತೀಯ, ಒಂದು ಯೂಟ್ಯೂಬ್ ಚಾನಲ್ ಮಾಡಕ್ಕ, ಯೂಟ್ಯೂಬ್ ಚಾನಲ್ ಮಾಡು ಅಂತ ನನ್ನ ತಂಗಿ ಹೇಳ್ತಿದ್ಲು. ಮತ್ತು ಈ ರವೇಣ ಬೇರೆ ಹೆಂಗಂದರು. ಸೊ ಯಾಕೆ ಮಾಡಬಾರ್ದು, ನಾನು ಹೆಂಗೋ ಮನೇಲೇ ಇರ್ತೀನಿ, ನನ್ನ ಮಗ ಇನ್ನೂ ಚಿಕ್ಕವನು, 1 ವರ್ಷದವನು, ಅವಾಗ ಮಾಡ್ಬೋದಲ್ಲ ಅಂತ ಅಂದ್ಕೊಂಡೆ. ಮತ್ತು ನನಗೆ ಅವಾಗ ಯೂಟ್ಯೂಬಿಂದ ದುಡ್ಡೆಲ್ಲ ಬರುತ್ತೆ ಅಂತ ನಿಜ ಗೊತ್ತಿರಲಿಲ್ಲ ನನಗೆ. ಏನೋ ಟೈಮ್ ಪಾಸಿಗೆ, ಈಗ ನಾವು ಫೇಸ್ಬುಕ್ಕಲ್ಲಿ ಯಾವ ಥರ ಫೋಟೋಸ್ ಎಲ್ಲ ಹಾಕ್ತಿದ್ವಿ ಅದೇ ಥರ ಅಂತ ನಾನು ಅಂದ್ಕೊಂಡಿದ್ದೆ, ವೀಡಿಯೋ ಮಾಡಿ ಹಾಕೋದಂತ. ಸರಿ ಆಯಿತು. ನನ್ನ ಹಸ್ಬೆಂಡ್ ಹತ್ರ ಕೇಳಿದೆ. ನನ್ನ ಹಸ್ಬೆಂಡ್ ಅಂದರು, ಅವ್ರಿಗೆ ಈ ಥರ ಕ್ಯಾಮ್ರಾ ಮುಂದೆ ಎಲ್ಲ ಬಂದು ಇದೆಲ್ಲ ಅವ್ರಿಗೆ ಇಷ್ಟ ಆಗಲ್ಲ, ಅದಕ್ಕೆ ಅವರು ಬೇಡ ಬಿಡು ಅಂತ ಅಂದರು. ಅವಾಗ ನಾನು ಹೇಳಿದೆ, ನಾವೇನು ಅಡುಗೆ ಮಾಡ್ತೀವಿ ಅದನ್ನು ಮಾತ್ರ ಶೂಟ್ ಮಾಡ್ಕೊಳ್ಳೋದು, ವಾಯ್ಸ್ ಕೊಡ್ತೀವಿ ಅಷ್ಟೇ, ನಾವೇನು ಕ್ಯಾಮ್ರಾದಲ್ಲೆಲ್ಲ ಕಾಣಿಸ್ಕೊಳ್ಳಲ್ಲ ಅಂದಾಗ ಸರಿ ಮಾಡು ಅಂದರು. ಸೊ ಸ್ಟಾರ್ಟ್ ಮಾಡಿದೆ. 2019 ನಾನು ಫಸ್ಟ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಚಂದೂಸ್ ಕಿಚನ್ ಅಂತ ಸ್ಟಾರ್ಟ್ ಮಾಡಿದೆ. ನನ್ನ ಹೆಸರು ಮನೆಯಲ್ಲಿ ಎಲ್ಲರೂ ಚಂದು ಅಂತ ಕರೆಯೋದಲ್ವ, ಸೊ ಚಂದೂಸ್ ಕಿಚನ್ ಅಂತಲೇ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗಲ್ಲಿ ಡೈಲಿ ವಿಡಿಯೋಗಳು ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ, ರೆಸಿಪಿಗಳೆಲ್ಲ, ಅದನ್ನು ಎಡಿಟಿಂಗ್ ಮಾಡಿ ಹಾಕ್ಬಿಡ್ತಿದ್ದೆ. ಹಾಕಾದ್ಮೇಲೆ ಸ್ಟಾರ್ಟಿಂಗಲ್ಲಿ ಅಂದರೆ ಈಗ ಕುಕಿಂಗ್ ಚಾನಲ್ ಅವ್ರಿಗೆ ಸ್ವಲ್ಪ ಸಬ್ಸ್ಕ್ರೈಬರ್ಗಳು ಬೇಗ ಸಿಗಲ್ಲ, ಅಷ್ಟೊಂದು ಇದಾಗಲ್ಲ. ನನಗೂ ಅದೇ ಥರ ಆಗ್ತಿತ್ತು, ದಿನಕ್ಕೆ 1-2 ಈ ಥರ ನಿಧಾನಕ್ಕೆ ಹೋಗ್ತಾಯಿತ್ತು, ಪರವಾಗಿಲ್ಲ, ಸುಮಾರಾಗಿ ಆಗ್ತಾಯಿತ್ತು. ಅಷ್ಟೊತ್ತಿಗೆ ಏನಾಯಿತು ಅಂದರೆ 2020 ಮಾರ್ಚಲ್ಲಿ ಲಾಕ್ಡೌನ್ ಬಂತು. ನಾನು ಸ್ಟಾರ್ಟ್ ಮಾಡಿದ್ದು ಡಿಸೆಂಬರ್ ಅಂದ್ಕೊಳ್ತೀನಿ, 2019 ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ದು. 2020 ಮಾರ್ಚಲ್ಲಿ, ಫೆಬ್ರವರಿಲಿ ನನ್ನ ಮೈದನ ಮದುವೆ ಆಯಿತು, ಮಾರ್ಚಲ್ಲಿ ಕೊರೋನಾ ಬಂತು, ಲಾಕ್ಡೌನ್ ಆಯಿತು. ಸೊ ನಾವೇನು ಊರಿಗೆ ಹೊಟ್ಟೋದ್ವಿ, ಯುಗಾದಿ ಹಬ್ಬಕ್ಕೆ ಅಂತ ಹೋದೋರು ಬರಲೇ ಇಲ್ಲ, ಅಲ್ಲೇ ಉಳ್ಕೊಂಡ್ವಿ. 4 5 ತಿಂಗಳು ಊರಲ್ಲೇ ಉಳ್ಕೊಂಡ್ಬಿಟ್ವಿ ನಾವು ಕಂಪ್ಲೀಟಾಗಿ ಲಾಕ್ಡೌನ್ ಮುಗಿಯೋ ತನಕ. ಅಲ್ಲಿ ಏನಾಗ್ತಿತ್ತು, ನನಗೆ ವಿಡಿಯೋ ಮಾಡ್ಕೋಬೋದಾಗಿತ್ತು, ಬಟ್ ಯಾವ ಥರ ಕುಕಿಂಗ್ ಚಾನಲ್ ಅಂದರೆ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ನು ತೋರಿಸ್ಬೇಕು, ಲೈಟಿಂಗ್ ಎಲ್ಲ ಚೆನ್ನಾಗಿರಬೇಕು, ಮತ್ತು ವಾಯ್ಸ್ ಓವರ್ ಕೊಡುವಾಗ ಡಿಸ್ಟರ್ಬೆನ್ಸ್ ಇರಬಾರ್ದು, ಈ ಥರದ್ದೆಲ್ಲ ಇರುತ್ತಲ್ವ. ನಾನೇನು ಮಾಡಿದೆ, ಅಲ್ಲಿ ನನಗೆ ಆಗ್ತಿರ್ಲಿಲ್ಲ, ಯಾಕಂದರೆ ಮನೆ ತುಂಬ ಜನ ಇದ್ದಾಗ ನಾನು ವೀಡಿಯೋ ಶೂಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೆ, ಮತ್ತು ರೆಸಿಪಿಗಳೆಲ್ಲ ಶೇರ್ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಮಾಡಲಿಲ್ಲ, ಸುಮ್ಮನಾಗ್ಬಿಟ್ಟೆ. ಆಮೇಲೆ ಮತ್ತೆ ಮೈಸೂರಿಗೆ ಬಂದ್ವಿ, ಮತ್ತೆ ಕಂಟಿನ್ಯೂ ಮಾಡಿದ್ರೇನು, ವಾರಕ್ಕೆ 1-2 ವೀಡಿಯೋ ಮಾತ್ರ ಹಾಕೋಕ್ಕಾಗ್ತಿತ್ತು. ನನ್ನ ಮಗನ್ನ ನೋಡ್ಕೊಳ್ಳೋದ್ರಲ್ಲಿ ಹಂಗೆ ಸಾಕಾಗಿ ಹೋಗ್ತಿತ್ತು ಟೈಮು. ಸೊ ಅದಂಗೆ ನಡೀತಾ ಇತ್ತು, ಹೆಂಗೋ ಸುಮಾರಾಗಿ ಆಗ್ತಾಯಿತ್ತು. ಮತ್ತೆ ಲಾಕ್ಡೌನ್ ಆಯಿತು, ಮತ್ತೆ ನನಗಂತೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಅದೆಲ್ಲ ಅಷ್ಟೊತ್ತಿಗೆ ಬಿಟ್ಬಿಟ್ಟೆ. ಮತ್ತು ನನಗೆ ಆ ಟೈಮಲ್ಲಿ ಸ್ವಲ್ಪ ಹುಷಾರಿರಲಿಲ್ಲ, ಆವಾಗ ಡಾಕ್ಟ್ರು ರೆಸ್ಟ್ ಅಂತ ಹೇಳ್ಬಿಟ್ಟಿದ್ರು. ಸುಮ್ಮನಾಗ್ಬಿಟ್ಟೆ, ಅಯ್ಯೋ ಬೇಡ, ಮಾಡೋದೇ ಬೇಡ ಅಂತೇಳಿ ಸುಮ್ಮನಾಗ್ಬಿಟ್ಟೆ. ಅದು ಅಲ್ಲಿಗೆ ಸ್ಟಾಪ್ ಆಗಿಬಿಟ್ಟಿತ್ತು ಯೂಟ್ಯೂಬ್ ಚಾನಲ್, ಅಲ್ಲಿಗೆ ಮುಗಿದೋಯ್ತದು. ಅದಾದಮೇಲೆ ಸುಮ್ಮನಾಗ್ಬಿಟ್ಟಿದ್ದೆ. ನಾನು ಯೂಟ್ಯೂಬ್ ಚಾನಲ್ಗಳು ಯಾವ್ಯಾವ ನೋಡ್ತಿದ್ದೆ ಅಂತ ಹೇಳ್ಬಿಡ್ತೀನಿ. ಅದಾದಮೇಲೆ ನಾನು ಯೂಟ್ಯೂಬ್ ಚಾನಲ್ಗಳು ನೋಡ್ತಿದ್ದೆ. ನಾನು ಜಾಸ್ತಿ ನೋಡ್ತಾ ಇದ್ದಿದ್ದು ಮಾಯಾಲೋಕ ಇದೆಯಲ್ಲ, ಮಾಯಾಲೋಕ ಕನ್ನಡ ಚಾನಲ್, ಅದು ನನಗೆ ನೋಡ್ತಾ ಇದ್ದೆ, ತುಂಬ ಇಷ್ಟಪಟ್ಟು ಅವ್ರ ವೀಡಿಯೋ ಹಾಕೋದನ್ನೇ ವೆಯ್ಟ್ ಮಾಡಿ ನೋಡ್ತಾ ಇದ್ದೆ. ಅದು ಬಿಟ್ಟರೆ ರಮ್ಯಾ ಖುಷಿಯಾಗಿ ರಮ್ಯಾ ಇದೆಯಲ್ಲ, ಅದನ್ನು ನೋಡ್ತಾ ಇದ್ದೆ. ಅವೆರಡು ವೀಡಿಯೋಗಳು ನೋಡ್ತಾ ಇದ್ದೆ. ಆಮೇಲೆ ನಿಖಿತಾಸ್ ಕಿಚನ್ ಅದೊಂದು ನೋಡ್ತಾ ಇದ್ದೆ. ಆಮೇಲೆ ಪವಿತ್ರ ಬ್ಯೂಟಿ ವ್ಲಾಗ್, ಅದು 4 ಜನದ್ದು ನೋಡ್ತಾ ಇದ್ದೆ. ಮಿಸ್ ಮಾಡದೆ 4 ಜನ ವೀಡಿಯೋಗಳನ್ನ ನೋಡ್ಕೊತಾ ಇದ್ದೆ. ನನಗೆ ಇನ್ಸ್ಪಿರೇಷನ್ ಆಗಿದ್ದು ಯಾವುದು ವೀಡಿಯೋ, ಯಾವ ಚಾನಲಿಂದ ನಾನು ಇನ್ಸ್ಪಿರೇಷನ್ ಆಗಿದ್ದು ಅಂದರೆ ಮಾಯಾಲೋಕ ಇದೆಯಲ್ಲ, ಆ ಚಾನಲಿಂದ ಇನ್ಸ್ಪಿರೇಷನ್ ಆಗಿದ್ದು. ಯಾಕಂದರೆ ಅವರಿಬ್ಬರು ಗಂಡ ಹೆಂಡತಿ ಇಬ್ಬರೇ ಎಷ್ಟು ಅವರೇ ಸ್ಟ್ರಗಲ್ ಮಾಡ್ತಿದ್ದಾರೆ, ಮತ್ತು ಯಾವ ಥರ ಅವ್ರು ಕಷ್ಟಪಟ್ಟು ಯಾವ ರೀತಿ ಒಂದು ಹಂತವಾಗಿ ಬೆಳೆದು ಬಂದ್ರಲ್ವಾ, ತುಂಬ ಖುಷಿಯಾಗುತ್ತೆ ಅವ್ರನ್ನ ನೋಡಿದಾಗ. ಯಾಕಂದರೆ ಕಷ್ಟಪಟ್ಟರೆ ಸುಖ ಇದ್ದೇ ಇರುತ್ತೆ ಅಂತ. ಸೊ ನಂಗೆ ತುಂಬ ಖುಷಿ ಆಯಿತು. ಆಮೇಲೆ ಈ ನಿಖಿತಾ ಅವ್ರದ್ದು ರೆಸಿಪೀಸ್ ಎಲ್ಲ ಶೇರ್ ಮಾಡ್ತಿದ್ರು ಅವಾಗ. ನಿಖಿತಾ ಅಕ್ಕ ಚೆನ್ನಾಗಿ ಅಡುಗೆ ಎಲ್ಲ ಮಾಡ್ತಿದ್ರಲ್ಲ, ಅವ್ರದ್ದು ನಂಗೆ ಇಷ್ಟ ಆಗ್ತಿತ್ತು. ಹೌಸ್ ವೈಫ್ ಆಗಿತ್ಕೊಂಡು, ಮತ್ತು ಆ ಏಜಲ್ಲಿ ಮಗು ಅಂತ ಆದಾಗ ಎಲ್ಲರೂ ಆಡ್ಕೊತಾರೆ ಅನ್ನೋದು, ಆ ಥರ ಎಲ್ಲ ತುಂಬ ಬೋಲ್ಡಾಗಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾರಲ್ವ ಅಂತ ಅನ್ನಿಸ್ತು. ಸೊ ಆವಾಗ ನಾನು ಅಂದ್ಕೊಳ್ತಾ ಇದ್ದೆ, ನಾನು ಯಾಕೆ ಯೂಟ್ಯೂಬ್ ಚಾನಲ್ ಮಾಡಬಾರ್ದು, ನಾನು ಯಾಕೆ ಹಿಂಗೆ ಇದ್ದೀನಿ. ಅದ್ರ ಮಧ್ಯದಲ್ಲಿ ಬೇರೆ ಯೂಟ್ಯೂಬ್ ಚಾನಲ್ಗಳು ನೋಡ್ತಿದ್ದೆ, ಅಂದರೆ ರೆಗ್ಯುಲರಾಗಿ ಏನು ವಾಚ್ ಮಾಡ್ತಿರ್ಲಿಲ್ಲ. ಇವು ಎಂತೆಂಥವರೆಲ್ಲ ಯೂಟ್ಯೂಬ್ ಚಾನಲ್ ಮಾಡಿದರೆ ನಾನು ಮಾಡೋಕ್ಕಾಗ್ತಿಲ್ವಲ್ಲ ಅಂತ. ಆಮೇಲೆ ನನ್ನ ಹಸ್ಬೆಂಡ್ ಹತ್ರ ಕೇಳಿದೆ, ಈಗ ನಾನು ಹೊರಗಡೆ ಕೆಲ್ಸಕ್ಕೆ ಹೋಗೋಣ, ಆಮೇಲೆ ಲಾಕ್ಡೌನ್ ಎಲ್ಲ ಮುಗೀತು, ಎಲ್ಲ ಆಯಿತು, ಮಗನೂ ಸ್ವಲ್ಪ ದೊಡ್ಡವನಾದ, ಅವನ ಸ್ಕೂಲಿಗೆಲ್ಲ ಸೇರಿಸಿದ್ವಿ. ಹಸ್ಬೆಂಡ್ ಹತ್ರ ಕೇಳಿದೆ, ನಾನು ಜಾಬ್ ಮಾಡ್ತೀನಿ, ಮೊದಲಿಂದ ಜಾಬ್ ಮಾಡ್ತಿದ್ದೆ, ಮಧ್ಯದಲ್ಲಿ ಬಿಟ್ಟಿದ್ದಾನೆ, ಸೊ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದೆ. ಯಾರನ್ನ ಸಾಕಬೇಕು, ಬೇಡ ಬಿಡು ಅಂತ ಅಂದರು. ಸರಿ, ಇನ್ನೇನು ಮಾಡೋದು, ಮನೇಲಿ ಟೈಮ್ ಪಾಸ್ಗೆ ಮಗನೂ ಸ್ಕೂಲ್ಗೆ ಹೊರಟೋಗ್ತಾನೆ, ಇನ್ನೇನು ಮಾಡೋದು, ಅಟ್ಲೀಸ್ಟ್ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಕೇಳಿದೆ ನನ್ನ ಹಸ್ಬೆಂಡ್ನ. ಅವ್ರು ಹೇಳಿದ್ರು, ಕುಕ್ಕಿಂಗ್ ಚಾನಲ್ ಮಾಡ್ತೀಯಾ ಅಲ್ದೆ ಅಂತ ಅಂದರು. ಇಲ್ಲ, ಅದನ್ನು ಇನ್ನೊಂದು ಏನು ಮಾಡಿದೆ ಅಂದರೆ, ನಾನು ಡಿಲೀಟ್ ಮಾಡಿಬಿಟ್ಟೆ ಚಾನಲು. ಚಂದೂಸ್ ಕಿಚನ್ ಅನ್ನೋ ಚಾನಲ್, ಅದು 1 ವರ್ಷದ ಮೇಲೆ ಆಗೋಗಿತ್ತು.
ಹೆಚ್ಚು ಕಮ್ಮಿ 2 ವರ್ಷ ಆಗೋಗಿತ್ತು. ಸಬ್ಸ್ಕ್ರೈಬರಲ್ಲಿ ಏನು ತುಂಬ ಹೇಳ್ಕೊಳಂಗಿರಲಿಲ್ಲ, ಒಂದು 250-300 ಇದ್ದರು ಅಷ್ಟೇ. ಮತ್ತು ನಾನು ವೀಡಿಯೋನೇ ಅಪ್ಲೋಡ್ ಮಾಡಿರಲಿಲ್ಲ, 1 ವರ್ಷ 1.5 ವರ್ಷದಿಂದ ವೀಡಿಯೋನೇ ಹಾಕಿರಲಿಲ್ವಲ್ಲ. ಸೊ ನಾನೇ ಡಿಲೀಟ್ ಮಾಡಿಬಿಟ್ಟೆ ವೀಡಿಯೋನೇ ಫುಲ್ ಎಲ್ಲ ಚಾನಲೇ ಡಿಲೀಟ್ ಮಾಡಿಬಿಟ್ಟೆ. ಆಮೇಲೆ ನಾನು ನನ್ನ ಹಸ್ಬೆಂಡ್ ಹತ್ರ ಕೇಳಿದೆ, ಹಿಂಗೆ ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅಂತ. ಅವ್ರು ಹೇಳಿದ್ರು, ಏನು ಕುಕಿಂಗ್ ಚಾನಲ್ ಮಾಡ್ತೀಯ ಮತ್ತೆ ಅಂತ ಅಂದರು. ಇಲ್ಲ, ಕುಕಿಂಗ್ ಚಾನಲ್ ಮಾಡಲ್ಲ, ನಾನು ಡೈಲಿ ವ್ಲಾಗ್ಸ್ ಮಾಡೋದು ಮಾಡ್ತೀನಿ ಅಂತಂದೆ. ಫಸ್ಟಿಗೆ ಅವರು ಏನೂ ಹೇಳಲಿಲ್ಲ, ಸೈಲೆಂಟಾಗಿ ಸುಮ್ಮನೆ ಆಗಿಬಿಟ್ರು. ಅಂದರೆ ಅವರು ನೋಡ್ತಿದ್ರು, ನಾನು ಬೇರೆ ವೀಡಿಯೋಗಳನ್ನ ನೋಡೋದನ್ನ ಅವರು ನೋಡ್ತಾಯಿದ್ರು. ಅದಕ್ಕೆ ಹೇಳಿದೆ, ಈಗ ಬೇರೆಯವ್ರದ್ದು ವೀಡಿಯೋ ಎಲ್ಲ ವ್ಲಾಗ್ಸ್ ಎಲ್ಲ ನೋಡ್ತೀನಿ, ಆ ಥರ ವ್ಲಾಗ್ಗಳು ಮಾಡ್ತೀನಿ ನಾನು. ಜಸ್ಟ್ ನಾನು ಮನೇಲಿ ಏನು ಮಾಡ್ತೀನಿ ಅದನ್ನು ನನ್ನ ರೆಗ್ಯುಲರ್ ವ್ಲಾಗು, ನಾನು ಪ್ರತಿದಿನ ಏನೇನು ಆ್ಯಕ್ಟಿವಿಟೀಸ್ ಮಾಡ್ತೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಅಷ್ಟೇ ಅಂದೆ. ಸುಮ್ಮನಾದರೂ ಎಲ್ಲ ಸುಮ್ಮನೆ ಇದ್ಬಿಟ್ರು. ಆಮೇಲೆ ಹೇಳಿದ್ರು, ನೋಡು ನಿನ್ನ ಕೈಲಿ ಆಗುತ್ತೆ ಅಂದರೆ, ನೀನು ಈಗ ಮನೆ ಕೆಲಸ, ಮಗು ನೋಡ್ಕೋಬೇಕು, ನನ್ನ ಮಗ ಸ್ಕೂಲ್ಗೆ ಹೋಗ್ತಾನೆ, ಅವ್ನಿಗೆ ಹೋಮ್ವರ್ಕ್ ಎಲ್ಲ ಮಾಡಿಸ್ಬೇಕು, ಅದ್ರ ಜೊತೆಗೆ ವೀಡಿಯೋ ಮಾಡ್ಕೋಬೇಕು, ಇದು ಎಡಿಟಿಂಗ್ ಮಾಡಬೇಕು, ನಿನಗೆ ಮಾಡೋಕ್ಕಾಗುತ್ತೆ ಅಂದರೆ ಮಾಡು. ಮತ್ತು ಇನ್ನೂ ಒಂದು ಹೇಳಿದ್ರು ಅವರು, ಈಗ ಸೋಷಿಯಲ್ ಮೀಡಿಯಾಗೆ ಎಂಟ್ರ್ ಆಗ್ತಿದ್ದೀವಿ ಅಂದರೆ ನೆಗೆಟಿವ್ ಕಮೆಂಟ್ಸು ಬರುತ್ತೆ, ಪಾಸಿಟಿವ್ ಕಮೆಂಟ್ಸು ಬರುತ್ತೆ. ಪಾಸಿಟಿವ್ ಬಂದಾಗ ಖುಷಿ ಆಗೋದು, ನೆಗೆಟಿವ್ ಬಂದಾಗ ಬೇಜಾರು ಮಾಡಿಕೊಂಡು ಹತ್ಕೊಂಡು ಕೂತ್ಕೊಳ್ಳೋದು, ಇದೆಲ್ಲ ಮಾಡಬೇಡ. ಎಲ್ಲದಕ್ಕೂ ರೆಡಿ ಇದ್ದರೆ ಮಾತ್ರ ನೀನು ಮಾಡು. ನಂದೇನಿಲ್ಲ, ನನ್ನ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ, ನಿನಗೆ ಮಾಡು. ಅದೇ ಅವ್ರು ಒಂದೇ ಮಾತು ಹೇಳೋದು ಯಾವಾಗಲೂ, ಡೂ ಗುಡ್ ಬಿ ಗುಡ್ ಅಷ್ಟೇ ಹೇಳೋದವರು. ಒಳ್ಳೇದು ಮಾಡು, ಒಳ್ಳೇದಾಗಿರು ನೀನು ಅಷ್ಟೇ. ಮತ್ತು ಗೊತ್ತಲ್ವ ವೀಡಿಯೋಸ್ ಮಾಡಬೇಕಾದ್ರೆ ಯಾವ ಥರ ಡ್ರೆಸ್ ಸೆನ್ಸ್ ಎಲ್ಲ ಯಾವ ಥರ ಇರಬೇಕು, ನೀನು ಗೊತ್ತಿರುತ್ತೆ ನಿನಗೆ, ನಾನೇನು ಹೇಳೋ ಆಗಿಲ್ಲ, ಮಾಡು ಅಂತ ಹೇಳಿದ್ರು. ಸೊ ನನಗೆ ಖುಷಿ ಆಯಿತು. ಅವರು ಒಂದು 2 ಡೇಸ್ ಟೈಮ್ ತೊಗೊಂಡು ಹೇಳಿದ್ದು. ನಾನೇನು ಫೋರ್ಸ್ ಮಾಡೋಕ್ಕೂ ಹೋಗಲಿಲ್ಲ, ನಾನು ಮಾಡ್ತೀನಿ, ನಾನು ಪ್ಲೀಸ್ ಅಂತ ಏನು ಹೇಳಲಿಲ್ಲ. ಮತ್ತು ನಾನು ಕೂಡ ಅದನ್ನೇ ಹೇಳಿದೆ, ಈಗ ಕೆಲವರು ನನ್ನ ವೀಡಿಯೋಗಳಿಗೆ ಪಾಸಿಟಿವಾಗಿ ಕಮೆಂಟ್ ಮಾಡ್ಬೋದು, ಕೆಲವರು ನೆಗೆಟಿವಾಗಿ ಮಾಡ್ಬೋದು. ಆಗ ನೀವು ಬೇಜಾರು ಮಾಡ್ಕೋಬಾರ್ದು ಕಮೆಂಟ್ಸ್ಗಳನ್ನ ನೋಡಿದಾಗ ಅಂತ. ಇಲ್ಲ, ನೀನೇನು ಇದು ಮಾಡ್ಕೋಬೇಡ, ನಾವು ನೆಟ್ಟು ವೀಡಿಯೋ ಮಾಡಿದ್ರೆ ನೆಗೆಟಿವ್ ಕಮೆಂಟ್ ಯಾಕೆ ಮಾಡ್ತಾರಲ್ವಾ, ನಾವೇ ಕರೆಕ್ಟಾಗಿ ಮಾಡಿದ್ರೆ. ಈಗ ನಾವೇನು ಬೇರೆಯವ್ರ ಥರ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಮಾಡೋದಾಗ್ಬೋದು, ಅಥವಾ ಬೇರೆ ಥರ ವೀಡಿಯೋ ಮಾಡಲ್ಲ ಅಲ್ವಾ. ಸೊ ಯಾಕೆ ಎದುರ್ಕೊಬೇಕು ಅಂತೇಳಿ ನಾನು ಓಕೆ ಅಂತೇಳಿ, ಆವಾಗ ಸೆಪ್ಟೆಂಬರ್ 11th ನಾನು ಯೂಟ್ಯೂಬ್ ಚಾನಲ್ಲು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದು ಸ್ಟಾರ್ಟ್ ಮಾಡಿದೆ. ಆಮೇಲೆ ನನಗೆ ಗೊತ್ತಾಗಿದ್ದು ಯೂಟ್ಯೂಬಿಂದ ದುಡ್ಡು ಬರುತ್ತೆ ಅಂತ ಹೇಳಿ. ನನಗೆ ಸ್ಟಾರ್ಟಿಂಗಲ್ಲಿ ಗೊತ್ತಿರಲಿಲ್ಲ, ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಯೂಟ್ಯೂಬಿಂದ ದುಡ್ಡು ಬರುತ್ತೆ ಅಂತ. ಆಮೇಲೆ ನನಗೆ ಗೊತ್ತಾಯಿತು, ಅಂದರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನನಗೆ ಅಂದರೆ ನಾನು ಬೇರೆ ಬ್ಲಾಗ್ಸ್ ಎಲ್ಲ ನೋಡ್ತಿದ್ನಲ್ಲ, ಆವಾಗ ಗೊತ್ತಾಗಿತ್ತು ನನಗೆ ದುಡ್ಡು ಬರುತ್ತೆ ಅಂತ. ಸೊ ನಾನು ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ ಚಾನಲ್. ಅಂದರೆ ಚಾನಲ್ ಏನೋ ಸ್ಟಾರ್ಟ್ ಮಾಡಿಬಿಟ್ಟೆ, ಆದರೆ ನನಗೆ ಕ್ಯಾಮ್ರಾ ಮುಂದೆ ಮಾತಾಡುವಾಗ ಸ್ವಲ್ಪ ಭಯ ಆಗ್ತಿತ್ತು, ತುಂಬ ನರ್ವಸ್ ಆಗ್ತಿದ್ದೆ. ಅಂದರೆ ನಾವು ಕ್ಯಾಮ್ರಾ ಹಿಂದೆ ಮಾತಾಡ್ಬಿಡ್ಬೋದು, ಬಟ್ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ತುಂಬ ಭಯ ಆಗುತ್ತೆ. ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ, ಒಂದೊಂದು ಸಲ ಸ್ವಲ್ಪ ನರ್ವಸ್ ಆಗ್ತಿತ್ತು. ಸ್ಟಾರ್ಟಿಂಗಲ್ಲಿ ನಿಜ ತುಂಬಾ ಕಷ್ಟ ಆಯಿತು ನನಗೆ, ಮಾತಾಡೋಕ್ಕೆ ತುಂಬ ಒಂಥರ ಅನ್ನಿಸ್ತಾ ಇತ್ತು. ಬಟ್ ಆಮೇಲೆ ಹೋಗ್ತಾ ಸರಿ ಹೋಯಿತು. ಸ್ಟಾರ್ಟಿಂಗಲ್ಲಿ ಸಬ್ಸ್ಕ್ರೈಬರ್ಗಳೆಲ್ಲ ಗೊತ್ತಲ್ವಾ, ಕಡಿಮೆನೇ. ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ಜನ ಯಾರಿರಲಿಲ್ಲ. ಈಗ ನನಗೆ ಕುಕಿಂಗ್ ಚಾನಲಲ್ಲಿ ಸಬ್ಸ್ಕ್ರೈಬರ್ಗಳು ಇದ್ದರೂ ಕೂಡ ನನ್ನ ಫೇಸ್ ಯಾರು ನೋಡಿರಲ್ಲ ಅಲ್ವಾ, ಗೊತ್ತಿರಲ್ಲ. ಆ್ಯಂಡ್ ನಾನೇ ಯಾರಿಗೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸ್ಟಾರ್ಟಿಂಗಲ್ಲಿ ಯಾರಿಗೂ ಹೇಳಿಲ್ಲ ನಾನು. ನೋಡೋಣ ಅದೇ ಎಷ್ಟು ಜನ ಆಗ್ತಾರೆ ನೋಡೋಣ ಅಂದ್ಕೊಂಡು ಸುಮ್ಮನೆ ಇದ್ದೆ. ನಾನು ಮಾತ್ರ ವೀಡಿಯೋಗಳು ಅಪ್ಲೋಡ್ ಮಾಡ್ತಾಯಿದ್ದೆ ಸ್ಟಾರ್ಟಿಂಗಲ್ಲಿ. ಸ್ಕಿನ್ ಕೇರು, ಮತ್ತು ಹೇರ್ ಕೇರು, ಮತ್ತು ಕುಕಿಂಗ್ ವಿಡಿಯೋಗಳು, ಮತ್ತು ಡೈಲಿ ವ್ಲಾಗ್ಸ್, ಈ ಥರದ್ದೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದಿನ ಡೈಲಿ ವ್ಲಾಗು, ಒಂದಿನ ಕುಕಿಂಗ್ ವಿಡಿಯೋ, ಈ ಥರ ಮಾಡ್ತಾಯಿದ್ದೆ. ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾಯಿದ್ದೆ. ನನಗೆ ಸ್ಟಾರ್ಟಿಂಗಲ್ಲಿ ಏನಾಯಿತು ಅಂದರೆ, ಒಂದು 10 ವೀಡಿಯೋ ಹಾಕಿದ್ದೆ. 10 ವೀಡಿಯೋ ಆದಾಗ ಕಮೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. 10 ವೀಡಿಯೋ ಆದಮೇಲೆ ಎಲ್ಲ ವೀಡಿಯೋನೂ ನೋಡೋಕ್ಕೆ ಸ್ಟಾರ್ಟಾಗಿ ಸ್ವಲ್ಪ 100 ಮೆಂಬರ್ಸ್ ತನಕ ಸಬ್ಸ್ಕ್ರೈಬರ್ ಆಗಿಬಿಟ್ರು. ಕಮೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸಿಸ್ಟರ್, ಈಗ ನಿಮ್ಮದು ಬಾಯ್ ಬೇಬಿ ಇದೆಯಲ್ಲ, ಸಿಮ್ಟಮ್ಸ್ ಹೇಳಿ, ನಿಮಗೆ ಮಗು ಆಗಿದ್ದು ಸಿಮ್ಟಮ್ಸ್ ಹೇಳಿ ಅಂಥರೆಲ್ಲ ಕೇಳೋಕ್ಕಾದ್ರು. ಮತ್ತು ನಿಮ್ಮದು ಸಿಸೇರಿಯನ್, ನಿಮ್ಮದು ಡೆಲಿವರಿ ಸ್ಟೋರಿ ಹೇಳಿ ಅಂತೆಲ್ಲ ಕೇಳ್ತಾಯಿದ್ರು. ನಾನು ಆವಾಗ ನಂದು ಫಸ್ಟು ವೀಡಿಯೋ ಮಾಡಿದ್ದು ಬಾಯ್ ಬೇಬಿಗೆ ಸಿಮ್ಟಮ್ಸ್ ಏನು ಅಂತ ವೀಡಿಯೋ ಮಾಡಿದೆ. ಅದಕ್ಕಿಂತ ಮುಂಚೆ ಏನಾಯಿತು ಅಂತಂದರೆ, ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಹೇಳಿದಾಗ, ನಾನು ಊರಿಗೆ ಹೋದಾಗ ಒಂದ್ಸಲ ನನ್ನ ತಂಗಿ ತೋರಿಸಿದ್ದೆ. ನಿಮ್ಮ ಸಿಸ್ಟರ್ ಬಗ್ಗೆ ಹೇಳಿ ಅಂತ ಕೇಳಿದ್ರು. ನನ್ನ ತಂಗಿ ಆವಾಗ ಬಾಣಂತಿ ಮಗು ಆಗಿತ್ತು. ಆವಾಗ ಊರಿಗೆ ಹೋದಾಗ ಅವಳನ್ನ ತೋರಿಸಿದಾಗ, ನಿಮ್ಮ ತಂಗಿಗೆ ಯಾವ ಮಗು ಆಗಿದೆ ಸಿಸ್ಟರ್, ಏನು ಅಂತ ಕೇಳಿದ್ರು. ಆವಾಗ ನನ್ನ ತಂಗಿನ ಕೇಳಿದೆ, ಜ್ಯೋತಿ ಅವಳಿಗೆ ಸೆಕೆಂಡ್ ಬೇಬಿದು ಒಂದು ಪ್ರಾಬ್ಲಮ್ ಆಗಿತ್ತು, ಹಂಗಾಗಿ ಇಶ್ಯೂ ಆಗಿತ್ತಲ್ಲ, ಸೊ ಅದನ್ನು ವೀಡಿಯೋ ಕೇಳ್ತಿದ್ದಾರೆ ಮಾಡಲಾ ಅಂತ. ಅದಕ್ಕೆ ನನ್ನ ತಂಗಿ ಅಂದ್ಲು, ಈಗ ನಾವು ಮಾಡಿ ಏನೋ ಒಂದು ತಪ್ಪು, ನಮಗೆ ಮನೆಯವರೆಲ್ಲ ಹೇಳಿದ್ರು ಚೆನ್ನಾಗಿರಿ ನೀವು, ದೃಷ್ಟಿ ಆಗುತ್ತೆ, ಜೊತೆ ಓಡಾಡಬೇಡಿ ಅಂತ. ಬಟ್ ನಾವು ಅವ್ರ ಮಾತು ಕೇಳಿದೆ. ದೃಷ್ಟಿ ಆಯಿತೋ ಇಲ್ಲ ಇನ್ನೊಂದಾಯಿತೋ ಗೊತ್ತಿಲ್ಲ, ನಮ್ಮ ಮನೇಲಿ ಆಗಬಾರ್ದಂಥ ಒಂದು ಘಟನೆ ಆಗೋಯ್ತು. ಸೊ ಬೇರೆಯವ್ರಿಗಾರು ಅನುಕೂಲ ಆಗಲಿ, ಆಯಿತು ವೀಡಿಯೋ ಮಾಡು ಅಂತ ಹೇಳಿದ್ಲು.
ಆವಾಗ ನಾನು ವಿಡಿಯೋ ಮಾಡಿದೆ ಅದನ್ನು. ಅದು ಪ್ರೆಗ್ನೆಂಟ್ ಇದ್ದಾಗ ನನಗೆ ಮತ್ತು ನನ್ನ ತಂಗಿ ಇಬ್ಬರು ಒಟ್ಟಿಗೆ ಪ್ರೆಗ್ನೆಂಟ್ ಆಗಿದ್ವಿ. ಆವಾಗ ಏನಾಯಿತು ನಮ್ಮ ಮನೆಯಲ್ಲಿ, ಏನು ಪ್ರಾಬ್ಲಮ್ ಆಯಿತು ಅಂತೇಳಿ ಒಂದು ವಿಡಿಯೋ ಮಾಡಿದೆ. ಆ ವಿಡಿಯೋ ಏನಾಯಿತು ಅಂದರೆ ಸ್ಟಾರ್ಟಿಂಗಲ್ಲಿ ಮಾಮೂಲಿ ಓಡ್ತಿತ್ತು ನಂದು. ಆಮೇಲೆ ನಂದು ಫುಲ್ ಡೇ ರೊಟೀನ್ ಅಂತ ಮಾಡಿದೆ, ಅದೊಂದು ವಿಡಿಯೋ ವೈರಲ್ ಆಯಿತು. ಕಂಪ್ಲೀಟ್ ರೊಟೀನ್ ಅಂತ ಮಾಡಿದಾಗ ಅದು ವಿಡಿಯೋ ವೈರಲ್ ಆಗಿ ಅದಕ್ಕೆ ಸಬ್ಸ್ಕ್ರೈಬರ್ಗಳು ಜಾಸ್ತಿ ಬಂದರು. ಖುಷಿ ಆಯಿತು ನನಗೆ. ಜನ ಯಾವ ಥರ ಕೇಳ್ತಾರೆ, ಯಾವ ಥರ ವೀಡಿಯೋನ ಕೇಳ್ತಾರೆ ಅಂದರೆ ನಂಗೆ ಅವಾಗ ಒಂದು ಸ್ವಲ್ಪ ಗೊತ್ತಾಯಿತು. ನಾನು ಕಂಪ್ಲೀಟ್ ರೊಟೀನ್ನ ತೋರಿಸ್ಬೇಕು, ನಾನು ಬರೀ ಒಂದು 10 ನಿಮಿಷ 5 ನಿಮಿಷದ ವೀಡಿಯೋ ಮಾಡಿ ಹಾಕಿದ್ರೆ ಜನ ಇಷ್ಟಪಡಲ್ಲ ನೋಡೋಕ್ಕೆ ಅಂತ ಗೊತ್ತಾಗಿ ನಾನು ಡೈಲಿ ರೊಟೀನ್ ಮಾಡಿದೆ. ಫಸ್ಟ್ ಮಾಡಿದ್ದು ಫ್ರೈಡೇ ನಂದು ಅರ್ಲಿ ಮಾರ್ನಿಂಗ್ ರೊಟೀನ್ ಅಂತ ಮಾಡಿದೆ, ಅಂತೂ ಚೆನ್ನಾಗಿ ವೈರಲ್ ಆಗಿತ್ತು. ಅದಾದಮೇಲೆ ನನ್ನ ಫ್ರೆಂಡ್ಸಿಗೆಲ್ಲ ನಾನು ಶೇರ್ ಮಾಡಿದೆ, ಯೂಟ್ಯೂಬ್ ಲಿಂಕ್ನ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಎಲ್ಲ ಕೇಳ್ಕೊಂಡೆ. ಆಲ್ಮೋಸ್ಟ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ರು. ನನಗೆ ಅಂದರೆ ಇನ್ನೊಂದೇನು ನಿಜ ಹೇಳಬೇಕು ಅಂತಂದರೆ, ಹೊರ್ಗ್ಲೋರು ಸಬ್ಸ್ಕ್ರೈಬ್ ಮಾಡ್ತಾರೆ, ನಮ್ಮವರೇ ನಮಗೆ ಅಂದರೆ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಅವರೇ ನಮಗೆ ಮಾಡ್ಕೊಳ್ಳಲ್ಲ. ವೀಡಿಯೋಗಳು ನೋಡ್ತಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಅದು ನನಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಬಟ್ ನಾನು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ, ಯಾರಿಗೂ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಕೆಲವರೆಲ್ಲ ಯಾವ ಥರ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಗೆ ದುಡ್ಡು ಖರ್ಚಾಗುತ್ತೇನೋ ಅನ್ನೋ ಥರ ಆಡ್ತಾರೆ. ಆಮೇಲೆ ಎಷ್ಟೋ ಜನ ಫ್ರೆಂಡ್ಸ್ಗಳು ವೀಡಿಯೋ ನೋಡ್ತಾರೆ, ನನ್ನ ಫ್ರೆಂಡ್ಸ್ಗಳು ತುಂಬ ಜನ ನನ್ನ ಕಾಂಟ್ಯಾಕ್ಟಲ್ಲಿರೋರು ಅಷ್ಟೇ ಎಷ್ಟೋ ಜನ ನೋಡ್ತಾರೆ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅದೇನು ಅವ್ರ ಮೆಂಟಾಲಿಟಿ, ನಾನು ಏನು ಕೇಳೋಕ್ಕೆ ಹೋಗಲ್ಲ, ಸುಮ್ಮನಾಗ್ಬಿಟ್ಟಿದ್ದೀನಿ. ಆಮೇಲೆ ಸುಮ್ಮನಾದೆ. ಅದಾದಮೇಲೆ ನಂದು ಪ್ರೆಗ್ನೆಂಟ್ ಇರೋದು ವೀಡಿಯೋ ಮಾಡಿದ್ನಲ್ಲ, ಆಮೇಲೆ ಅದು ವೈರಲ್ ಆಯಿತು. ಅದೊಂದು ವಿಡಿಯೋ ತುಂಬ ವೈರಲ್ ಆಯಿತು. ಎಷ್ಟು ವೈರಲ್ ಆಯಿತು ಅಂತಂದರೆ, ಈಗ ಪ್ರೆಸೆಂಟ್ ಅದು ಹೆಚ್ಚು ಕಮ್ಮಿ ಒಂದು 2,70,000 ತನಕ ವ್ಯೂಸ್ ಹೋಗಿದೆ. ಅಷ್ಟು ವೈರಲ್ ಆಗಿಬಿಡ್ತು. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ನನಗೆ ಅದರಿಂದ ತುಂಬ ಸಬ್ಸ್ಕ್ರೈಬರ್ಗಳು ಬಂದರು. ಮತ್ತು ಆ ವಿಡಿಯೋಯಿಂದನೇ ನನಗೆ ಬೇಗ ಮಾನಿಟೈಸೇಷನ್ ಆನಾಯಿತು. ನನಗೆ 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಟೈಮ್ ಇತ್ತಲ್ಲ, ಅದು ನನಗೆ 2 ಡೇಸ್, ಇನ್ನೂ ಒಂದು ಮಂತೇ ಆಗಿರಲಿಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ, ಅಷ್ಟು ಬೇಗ ನನಗೆ ಆಗೋಯಿತು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಆಮೇಲೆ ತುಂಬ ಜನ ನನಗೆ ತುಂಬ ಜನ ಎಲ್ಲರೂ ಪಾಸಿಟಿವ್ ಆಗೇ ಹೇಳಿದ್ರು. ನನಗೆ ವಿಡಿಯೋ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿದ್ರಿ, ತುಂಬ ಇಷ್ಟ ಆಯಿತು. ನನಗೆ ಹೆಚ್ಚು ಕಮ್ಮಿ ಅದಕ್ಕೆ ಒಂದು 2,000-3,000 ಕಮೆಂಟ್ಸ್ ಬಂದಿದೆ. ಅಷ್ಟು ಜನನೂ ನನಗೆ ತುಂಬ ಒಳ್ಳೇದಾಯಿತು, ನೀವು ಹೇಳಿದ್ದು ಒಳ್ಳೇದಾಯಿತು, ನಮಗೂ ಗೊತ್ತಿದೆ, ನಮ್ಮ ಮನೇಲೂ ಈ ಥರ ಆಗಿದೆ, ನಮ್ಮ ಸಿಸ್ಟರ್ಗೆ ಈ ಥರ ಆಗಿದೆ, ನಮ್ಮ ರಿಲೇಟಿವಲ್ಲಿ ಈ ಥರ ಒಂದು ಆಗಿತ್ತು, ಅದು ನಿಜ ನೀವು ಹೇಳಿದ ಮಾತು ಅಂತೇಳಿ ತುಂಬ ಕಮೆಂಟ್ಸ್ ಬಂತು. ಆವಾಗ ಸ್ವಲ್ಪ ಓಕೆ ಅನ್ನಿಸ್ತು. ಅದಾದಮೇಲೆ ಅದೇ ಥರ ನನ್ನ ಯೂಟ್ಯೂಬು ಕಂಟಿನ್ಯೂ ಆಗಿ ಬಂತು. ಅಂದರೆ ಅದೇ ಥರನೇ ಅವತ್ತು ಸ್ಟಾರ್ಟ್ ಮಾಡಿದ್ದು ಕಂಟಿನ್ಯೂಸ್ ಆಗಿ ಬಂತು. ಆಮೇಲೆ ತುಂಬ ಜನ ನನಗೆ ಕಮೆಂಟಲ್ಲಿ ಹೇಳ್ತಾಯಿದ್ರು, ಸಿಸ್ಟರ್ ಚೆನ್ನಾಗಿ ಮಾಡ್ತಿದ್ದೀರಾ, ತುಂಬ ನ್ಯಾಚುರಲಾಗಿ ವೀಡಿಯೋ ಮಾಡ್ತಾಯಿದ್ದೀರಾ, ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ನಿಮ್ಮ ವೀಡಿಯೋಗಳು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ, ನಾವು ವೆಯ್ಟ್ ಮಾಡ್ತಿರ್ತೀವಿ, ತುಂಬ ನ್ಯಾಚುರಲ್ ಆಗಿದೆ, ಯಾವುದೇ ರೀತಿ ಬಿಲ್ಡಪ್ಪು ಶೋ ಆಫ್ ಆ ಥರ ಇಲ್ಲ ಅಂತ ಹೇಳಿದಾಗ ಒಂಥರ ಹೌದು, ನನ್ನ ವೀಡಿಯೋಗಳು ನೋಡೋಕ್ಕೆ ಇಷ್ಟಪಡ್ತಾರೆ, ಅಂದರೆ ನ್ಯಾಚುರಲ್ ಆಗಿದೆ ಅಂತ ಹೇಳ್ತಿದ್ರಲ್ವ, ಅದೇ ಖುಷಿ ಆಗ್ತಿತ್ತು. ಆಮೇಲೆ ತುಂಬ ಜನ ನಾನು ಒಂದಿನ ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂದರೆ, ಸಿಸ್ಟರ್ ಯಾಕೆ ವೀಡಿಯೋ ಅಪ್ಲೋಡ್ ಮಾಡಿಲ್ಲ, ನಾವು ವೆಯ್ಟ್ ಮಾಡ್ತಾ ಇದ್ವಿ ನೀವು ವೀಡಿಯೋ ಹಾಕ್ತೀರಾ ಅಂತ ಹೇಳಿದ್ರು. ಸೊ ಖುಷಿ ಆಗ್ತು, ನನ್ನ ವೀಡಿಯೋ ನೋಡೋಕ್ಕೂ ವೆಯ್ಟ್ ಮಾಡ್ತಾರಲ್ವ ಅಂತ ಕೇಳಿ ಖುಷಿ ಆಯಿತು. ಆಮೇಲೆ ಸ್ಟಾರ್ಟಿಂಗಲ್ಲಿ ನಾನು ಯಾವುದೇ ಟೈಮಿಂಗ್ಸ್ ಅಂತ ಇಟ್ಕೊಂಡಿರಲಿಲ್ಲ, ಸುಮ್ಮನೆ ವೀಡಿಯೋ ಯಾವ ಟೈಮಲ್ಲಿ ಆಗುತ್ತೆ ಆ ಟೈಮಲ್ಲಿ ಅಪ್ಲೋಡ್ ಮಾಡಿಬಿಡ್ತಾ ಇದ್ದೆ. ಆಮೇಲೆ ನಮಗೆ ಸಬ್ಸ್ಕ್ರೈಬರ್ಗಳು, ನನ್ನ ವ್ಯೂವರ್ಸ್ಗಳೇ ಕೇಳಿದ್ರು, ಸಿಸ್ಟರ್ ಒಂದು ಟೈಮ್ ಅಂತ ಫಿಕ್ಸ್ ಮಾಡಿಕೊಂಡು ಹಾಕಿ ಅಂತ. ಆವಾಗ ಒಂದು ನಾನು ಪೋಸ್ಟ್ ಹಾಕ್ತೆ, ಯಾವ ಟೈಮಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ನೋಡೋದಕ್ಕೆ ಅಂದಾಗ ಎಲ್ಲರೂ ನನಗೆ ಮೊದಲು ಬೆಳಗ್ಗೆ 11 ಗಂಟೆಗೆ ಅಪ್ಲೋಡ್ ಮಾಡಿ ಅಂತ ಹೇಳಿದ್ರು. ಇದೆ ಬಟ್ ನನಗೆ ಆವಾಗ ಎಡಿಟಿಂಗ್ ಎಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ನಾನು ಎವ್ರಿ ಡೇ ವೀಡಿಯೋ ಹಾಕ್ತಿದ್ದೆ. ಆವಾಗ ಎಡಿಟಿಂಗ್ ಮಾಡುವಾಗ ನನಗೆ ಅಷ್ಟೊಂದು ಇನ್ನೂ ಇದಿರಲಿಲ್ವಲ್ಲ, ಮಾಡೋಕ್ಕಾಗ್ತಿರ್ಲಿಲ್ಲ, ಸ್ವಲ್ಪ ಕಷ್ಟ ಆಗ್ಬಿಡ್ತಿತ್ತು. ಎಡಿಟಿಂಗ್ ಮಾಡಿ ಅದು ನಾವು ಸೇವ್ ಮಾಡಿ ಮತ್ತೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆಲ್ಲ ಕಷ್ಟ ಆಗ್ತಿತ್ತು ಅಂತೇಳಿ ಆಮೇಲೆ ನಾನೇ ಮತ್ತೆ ಇನ್ನೊಂದು ಪೋಸ್ಟ್ ಹಾಕ್ತೆ. ನನಗೆ ಬೆಳಗ್ಗೆ 11 ಗಂಟೆಗೆ ಸ್ವಲ್ಪ ಕಷ್ಟ ಆಗ್ತಿದೆ, ನನ್ನ ಮಗನ ಸ್ಕೂಲ್ ಕಳಿಸೋದಿರುತ್ತೆ, ಮತ್ತು ನನಗೆ ಎಡಿಟಿಂಗ್ ಮಾಡಿ ನೈಟ್ ಎಡಿಟ್ ಮಾಡೋಕ್ಕಾಗಿಲ್ಲ ಅಂದರೆ ಬೆಳಗ್ಗೆ ಎಡಿಟ್ ಮಾಡೋದಿರುತ್ತೆ, ಮಧ್ಯಾಹ್ನ 1 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಅಂದಾಗ ಎಲ್ಲರೂ ಓಕೆ ಅಂತ ಹೇಳಿದ್ರು. ಹಂಗಾಗಿ ಮಧ್ಯಾಹ್ನ 1 ಗಂಟೆಗೆ ಅಪ್ಲೋಡ್ ಮಾಡ್ತಾ ಇದ್ದೆ. ಇವಾಗಲೂ ಕೂಡ ಮಧ್ಯಾಹ್ನ 1 ಗಂಟೆಗೇ ಅಪ್ಲೋಡ್ ಮಾಡೋದು. ಇವಾಗ ಯಾವ ಥರ ಆಗಿದ್ರೆ 1 ಗಂಟೆಯಿಂದ 4 ಗಂಟೆ ಒಳಗಡೆ ಯಾವ ಟೈಮಲ್ಲಿ ಬೇಕಾದರೂ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಮಗಳು ಇರ್ತಾಳೆ, ಅವಳನ್ನ ನೋಡ್ಕೋಬೇಕು. ಹಂಗಾಗಿ ಆದರೂ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಾ, ತುಂಬ ಖುಷಿ ಆಗುತ್ತೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಆಮೇಲೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಪ್ರೆಗ್ನೆಂಟ್ ಅನ್ನಲ್ಲ, ಸೊ ಅದು ಕೂಡ ಒಂದು ವಿಡಿಯೋ. ಮತ್ತು ಇನ್ನು ರೆಗ್ಯುಲರಾಗಿ ವೀಡಿಯೋಗಳನ್ನ ಪ್ರೆಗ್ನೆನ್ಸಿ ವೀಡಿಯೋ ಇರ್ಬೋದು, ಚೆಕಪ್ಗೆ ಹೋಗೋದಿರೋದು, ಮತ್ತು ಸ್ಕ್ಯಾನಿಂಗ್ ಮಾಡಿಸಿದ್ದು ಎಲ್ಲನೂ ಅಪ್ಲೋಡ್ ಮಾಡ್ತಾಯಿದ್ದೆ. ಅದ್ರ ಮಧ್ಯದಲ್ಲಿ ನನ್ನ ಬಾಯ್ ಬೇಬಿ ಸಿಮ್ಟಮ್ಸ್ ವೀಡಿಯೋಗಳು ಮಾಡಾಕ್ತೆ.
ಎಲ್ಲ ಇಷ್ಟಪಟ್ಟರು. ನನಗೆ ಸ್ಟಾರ್ಟಿಂಗಲ್ಲಿ ನಿಜ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಯಾವ ಥರ ಇಷ್ಟಪಡ್ತಾರೆ ಜನ, ಯಾವ ಥರ ವಿಡಿಯೋಗಳನ್ನ ಕೇಳ್ತಾರೆ, ಮತ್ತು ಯಾವ ಥರ ಮಾಡಬೇಕು ಅನ್ನೋದು ನಂಗೆ ನಿಜ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಗೊತ್ತಾಯಿತು ಜನ ಯಾವ ರೀತಿ ಇಷ್ಟಪಡ್ತಾರೆ, ನಾವು ಅವ್ರಿಗೆ ಯಾವ ರೀತಿ ಕಂಟೆಂಟ್ನ ಕೊಡಬೇಕು ಅನ್ನೋದು ಗೊತ್ತಾದಮೇಲೆ ನಾನು ಅದೇ ಥರ ವಿಡಿಯೋಗಳನ್ನ ಮಾಡ್ಕೊಂಡು ಬಂದೆ. ಅದಾದಮೇಲೆ ನನಗೆ ಡೆಲಿವರಿ ಆಯಿತು. ಡೆಲಿವರಿ ಆದಾಗ ನಾನು 3 ಮಂತ್ಸ್ ನಾನು ಯಾವುದೇ ರೀತಿ ವಿಡಿಯೋಗಳನ್ನ ಮಾಡೋಕ್ಕಾಗಲಿಲ್ಲ. ಕಂಪ್ಲೀಟ್ ರೆಸ್ಟಲ್ಲಿದ್ದೆ. ನನ್ನ ಕಾನ್ಸಂಟ್ರೇಷನ್ ಎಲ್ಲ ಫುಲ್ ನನ್ನ ಮಗಳನ್ನೇ ನೋಡ್ಕೊಳ್ಳೋದ್ರಲ್ಲಿತ್ತು. ಹಾಗಾಗಿ ನಾನು ಮೊಬೈಲೇ ಯೂಸ್ ಮಾಡ್ತಿರ್ಲಿಲ್ಲ. ಅದಾದಮೇಲೆ ಮತ್ತೆ ನಾನು ವಾಪಸ್ ಮೈಸೂರಿಗೆ ಬಂದಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದೆ. ಆವಾಗಿಂದ ಇಲ್ಲಿ ತನಕ ಕಂಟಿನ್ಯೂಸ್ ಆಗಿ ನನ್ನ ಜರ್ನಿ ನಡೀತಾ ಇದೆ. ನೀವೆಲ್ಲರೂ ನನ್ನ ಜರ್ನಿನಲ್ಲಿ ಇದ್ದೀರಾ. ಹೇಳಬೇಕು ಅಂದರೆ ಇನ್ನೂ ತುಂಬ ದೊಡ್ಡದಾಗಿದೆ ಹೇಳೋಕ್ಕೋದ್ರೆ. ನಾನು ಅದರಲ್ಲಿ ಕೆಲವು ಪಾಯಿಂಟ್ಸ್ನ ಮಾತ್ರ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಆರಿಸ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ. ತುಂಬ ಖುಷಿಯಾಗುತ್ತೆ. ಎಷ್ಟು ಬೇಗ 1 ವರ್ಷ ಆಗೋಯ್ತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಸೆಪ್ಟೆಂಬರ್ಗೆ 1 ವರ್ಷ ಆಗೋಯ್ತು. ಇದು ಹೆಚ್ಚು ಕಮ್ಮಿ 1 ವರ್ಷದ ಮೇಲೆ 3-4 ತಿಂಗಳಾಗಿದೆ. ಎಷ್ಟು ಬೇಗ ಇಷ್ಟೊಂದು ದಿನ ಆಗೋಯ್ತು ಅಂತ ಅನಿಸುತ್ತೆ. ಮೊನ್ನೆ ಸ್ಟಾರ್ಟ್ ಮಾಡ್ದಂಗಿದೆ. ನನ್ನ ಮಗಳುಟ್ಟಿ ಕೂಡ 10 ತಿಂಗಳು ಆಗೋಯ್ತು. ನನಗೆ ಮೊನ್ನೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಇವಾಗಂತೂ ಸಬ್ಸ್ಕ್ರೈಬರ್ಗಳು ನನ್ನ ಫ್ಯಾಮಿಲಿ ಇವಾಗ ಹೆಚ್ಚು ಕಮ್ಮಿ 4,000 ತನಕ ಆಗಿದೆ. ನನ್ನ ಯೂಟ್ಯೂಬ್ ಫ್ಯಾಮಿಲಿ ತುಂಬ ಖುಷಿ ಇದೆ ನನಗೆ. ನಾನು ಮಧ್ಯದಲ್ಲಿ 3 ತಿಂಗಳು ನಿಲ್ಲಿಸ್ಬಿಟ್ಟಿದ್ನಲ್ಲ, ಹಾಗಾಗಿ ಸ್ವಲ್ಪ ಜನ ಕಡಿಮೆ ಆದರು ಸಬ್ಸ್ಕ್ರೈಬರ್ಸು. ಇಲ್ಲ ಅಂದರೆ ಇನ್ನೂ ಆಗ್ತಿದ್ರು. ಬಟ್ ಏನೂ ಮಾಡೋಕ್ಕಾಗಲ್ಲ, ನನಗೆ ನನ್ನ ಮಗಳು ಇಂಪಾರ್ಟೆಂಟು ಅದಕ್ಕೆ. ಆ್ಯಂಡ್ ನೀವು ಕೂಡ ನಂಗೆ ಇಂಪಾರ್ಟೆಂಟೇ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಯೂಟ್ಯೂಬ್ ಪೇಮೆಂಟು ಅಷ್ಟೇ ನನಗೆ ತುಂಬ ಬೇಗನೆ ಬರಬೇಕಾಗಿತ್ತು. ಬಟ್ ಕೆಲವು ಬ್ಯಾಂಕ್ ಇಶ್ಯೂಸು, ಮತ್ತು ಅದು ಡಾಲರಲ್ಲಿರುತ್ತೆ, ನಮ್ಮದು ಇಂಡಿಯನ್ ಮನಿ ಕನ್ವರ್ಟ್ ಆಗಬೇಕು, ಅದ್ರದ್ದೆಲ್ಲ ಏನೋ ಕೋಡ್ ಎಲ್ಲ ಇರುತ್ತೆ. ಸ್ವಲ್ಪ ಅದೆಲ್ಲ ಇದಾಗಿದ್ದರಿಂದ ನನಗೆ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಯೂಟ್ಯೂಬ್ ಪೇಮೆಂಟ್ ಬರೋದು. ಅದನ್ನು ಕೂಡ ನಿಮ್ಮ ಹತ್ರನೇ ಶೇರ್ ಮಾಡಿದ್ದೀನಿ. ನಿಮ್ಮಿಂದನೇ ಇಷ್ಟು ನನ್ನ ಜರ್ನಿ ಇಷ್ಟು ಸಕ್ಸಸ್ ಆಗಿ ನಡೀತಾ ಇರೋದಕ್ಕೆ ಸಾಧ್ಯ ಆಗಿರೋದು. ನನಗೆ ಖುಷಿ ಇದೆ. ನಾನು ಮಾಡ್ತಿರೋ ಕೆಲಸದಲ್ಲಿ ನನಗೆ ಖುಷಿ ಇದೆ. ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ ಅನ್ನೋದು ಯಾವಾಗಲೂ ನನ್ನ ಮೇಲೆ ಇರಲಿ. ಆ್ಯಂಡ್ ಯೂಟ್ಯೂಬ್ ಜರ್ನಿ ಇನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಎಷ್ಟು ದಿನ ಇದನ್ನು ಮುಂದುವರ್ಸ್ಕೊಂಡು ಹೋಗೋಕ್ಕಾಗುತ್ತೋ ಅಷ್ಟು ದಿನ ಮುಂದುವರ್ಸ್ಕೊಂಡು ಹೋಗ್ತೀನಿ. ಆದಷ್ಟು ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ನ, ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಪ್ರೀತಿ ಸಹಕಾರ ಅನ್ನೋದು ಯಾವಾಗಲೂ ನನ್ನ ಮೇಲೆ ಇರಲಿ. ಆ್ಯಂಡ್ ತುಂಬ ಜನ ನನಗೆ ಕೇಳ್ತಿದ್ರು ಯೂಟ್ಯೂಬಲ್ಲೇ ಯಾವಾಗಲೂ ಶೂಟ್ ಮಾಡ್ತೀರಾ ಅಂತ. ನಾನು ವೀಡಿಯೋಗಳನ್ನೆಲ್ಲ ನನ್ನ ಮೊಬೈಲಲ್ಲೇ ಶೂಟ್ ಮಾಡೋದು. ಮತ್ತು ಮೊಬೈಲ್ ಬಗ್ಗೆ ಹೇಳಿ ಅಕ್ಕ ಅಂತ ಕೇಳಿದ್ರು. ನಿಜ ಈ ಕ್ವೆಶ್ಚನ್ ಅಂತೂ ಒಂದು 3 ತಿಂಗಳಿಂದ ಬರ್ತಿದೆ ನನಗೆ. ನಿಮ್ಮ ಮೊಬೈಲ್ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿ, ಅದರದ್ದು ಕ್ಯಾಮ್ರಾ ಕ್ಲಾರಿಟಿ ಇರ್ಬೋದು, ಅಮೌಂಟ್ ಎಷ್ಟಾಯಿತು, ಮತ್ತು ಅದರದ್ದು ಸ್ಟೋರೇಜ್ ಎಷ್ಟು, ಇಂಟರ್ನಲ್ ಸ್ಟೋರೇಜ್ ಎಷ್ಟು, ಎಕ್ಸ್ಟರ್ನಲ್ ಎಷ್ಟು, ಅದೆಲ್ಲ ಶೇರ್ ಮಾಡಿ ಅಂತ. ನನ್ನ ಮೊಬೈಲ್ ಬಂದು ಸೀರೀಸು ಒಪ್ಪೋ A78G ಅದು ಸೀರೀಸ್ ಇರೋದು ನಂದು. ಚೆನ್ನಾಗಿದೆ ಮೊಬೈಲ್ ಕ್ಲಾರಿಟಿ ಎಲ್ಲ. ನೀವೇ ನೋಡ್ತಿದ್ರಲ್ಲ ವಿಡಿಯೋ, ಹಿಂಗಿದೆ ಕ್ಲಾರಿಟಿ. ಇಷ್ಟೇ, ಇನ್ನೇನಿಲ್ಲ. ನನ್ನ ಯೂಟ್ಯೂಬ್ ಜರ್ನಿಯಿಂದ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದರೆ ಖುಷಿ. ಯೂಸ್ ಆದರೆ, ಇಲ್ಲ ಅಂದರೆ ಏನು ಪರವಾಗಿಲ್ಲ. ಅಟ್ಲೀಸ್ಟ್ ನನ್ನ ಜರ್ನಿ ನಾನು ಶೇರ್ ಮಾಡ್ಕೋಬೇಕು ಅಂತಿತ್ತು, ಅದಕ್ಕೆ ಶೇರ್ ಮಾಡಿದ್ದೀನಿ. ರೇಂಜಿಗೆ ನಾರ್ಮಲಾಗಿ ಹೋಗ್ತಾ ಇದೆ. ನೋಡೋಣ ಎಷ್ಟು ದಿನ ಇದೇ ಥರ ಹೋಗುತ್ತೆ ಅಂತ. ಆ್ಯಂಡ್ ಈಗ ವಿಡಿಯೋನ ತುಂಬ ದಿನದಿಂದ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಅಪ್ಲೋಡ್ ಇವತ್ತು ಮಾಡಿದ್ದೀನಿ. ನಿಮಗೆಲ್ಲ ಏನು ಅನ್ನಿಸ್ತು ನನ್ನ ಯೂಟ್ಯೂಬ್ ಜರ್ನಿ ನೋಡಿ? ನನ್ನ ಯೂಟ್ಯೂಬ್ ಜರ್ನಿನ ಕೇಳಿ ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಮರಿದೆ. ಆ್ಯಂಡ್ ನಾನು ಇನ್ನೂ ಒಂದು ವೀಡಿಯೋ ಮಾಡಬೇಕು, ಅದನ್ನು ಕೂಡ ಆದರೆ ಇವಾಗಲೇ ಮಾಡ್ತೀನಿ. ಯಾಕಂದರೆ ನನಗೆ ಪಾಪು ಮಲಗಿರುವಾಗಲೇ ಟೈಮ್ ಸಿಗೋದು, ಆವಾಗಲೇ ಶೂಟ್ ಮಾಡ್ಕೊಂಡ್ಬಿಡ್ಬೇಕು. ಅಪ್ಲೋಡ್ ಮಾಡೋದು ಬೇಕಾದ್ರೆ ಒಂದಿನ ಬಿಟ್ಟು ಮಾಡ್ಬೋದು. ನಾನು ನಿಮಗೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.